ಹೋಗ್ಲಿಲ್ಗ? ಹೋಗಿದ್ದೆ ಅಮ್ಮ. ಅದೇನೋ ಒಂದು ಸ್ವೀಟು ಅಂತ ಕೊಟ್ಟಿದ್ದಾಳೆ, ಅದನ್ನ ಅಲ್ಲಿ ಬಿಸಾಕಿದ್ದೀನಿ. ಬಾಯಿ ಬಿಡುವಿದ್ರೆ ಹಾಕ. ಯಾಕತ್ತೆ ನೀವ್ ತಿನ್ನಲ್ವಾ? ಸಿಹಿ ತಿನ್ನೋ ಭಾಗ್ಯ ನನಗೆ ಎಲ್ಲಿದೆಯೇ? ಪ್ರಪಂಚದಲ್ಲಿ ಎಲ್ಲೆಲ್ಲಿ ಆಗುತ್ತೆ. ನಮ್ಮ ಮನೆಯಲ್ಲಿ ಮಗು ಅಳೋ ಶಬ್ದ ಇರಲಿ, ಒಂದು ನಾಯನ್ನು ಕುಯ್ಯೋ ಮಲೋ ಅಂದಿದ್ದು ಕೇಳಲಿಲ್ವಲ್ಲೇ. ಅದಕ್ಕೇನಂತೆ, ಒಂದ್ ನಾಯಿ ತಗೊಂಬಂದ್ ಕಟ್ ಹಾಕೊಂಡ್ರೆ ಆಯ್ತಪ್ಪ. ಈಗ ಸೊಸೆನ್ ತಂದು ಕಟ್ ಹಾಕೊಂಡಿರೋ ಸಾಲದು ಅಂತ ಒಂದು ನಾಯಿನ ತಂದು ಕಟ್ ಹಾಕೋತೀನಿ. ಈಗ ಬೇಜಾರ್ ಮಾಡ್ಕೊಂಡ್ರೆ ಏನ್ ಬಂತು ಪ್ರಯೋಜನ? ನಿಮ್ ಮಗನಿಗೆ ಸ್ವಲ್ಪ ಬುದ್ಧಿ ಹೇಳಿ. ಬುದ್ಧಿಯಿಂದ ಮಗು ಆಗಲ್ಲ ಕಣೆ, ಅದಕ್ಕೆ ಸಿದ್ಧಿ ಬೇಕು. ಸಿದ್ಧಿ ಬೇಕು ಅಂತ ಇರೋ ಬುದ್ಧಿನೂ ಖರ್ಚು ಮಾಡ್ಕೋಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಯಾವತ್ತು ನನ್ನ ಸೊಸೆನ ಮನೆ ತುಂಬಿಸ್ಕೊಂಡು ಆವತ್ತೇ ನನ್ನ ಸಮಾಧಾನನ ಕಳ್ಕೊಂಡ್ಬಿಟ್ಟೆ. ಸಾಯೋದಕ್ಕೆ ಮುಂಚೆ ಮುಂಬಗುನ ತೊಡೆ ಮೇಲೆ ಹಾಕೊಂಡು ಆಡಿಸ್ಬೇಕು ಅನ್ನೋ ಆಸೆ ಇದೆ. ನನ್ನ ಹಣೆಗೆ ಬರ್ದಿದ್ಯೋ ಇಲ್ವೋ ದೇವರಿಗೆ ಗೊತ್ತು. ಹೋಗ್ಲಿ ಬಿಡಿಯತ್ತೆ, ಬನ್ನಿ ಊಟ ಮಾಡೋಣ. ಅಯ್ಯ, ಹೊಟ್ಟೆ ಬೆಂಕಿ ಬಿದ್ದಿರುವಾಗ ಊಟ ಯಾರಿಗೆ ಬೇಕು? ಮತ್ತೆ ಉಪವಾಸ ಇರ್ತೀರಾ? ಊಟ ಮಾಡದೆ ಹೋದ್ರೆ ನೀವು ಗೊಟ್ಟಕಂಡ್ ಬಿಡ್ತೀರಾ ಅಷ್ಟೇ. ಮೊಮ್ಮಗನ್ ಕಾಣೋ ಭಾಗ್ಯ ಇಲ್ಲ ಅಂದ್ಮೇಲೆ ನಾನು ಬದುಕಿದ್ದು ಏನೇ ಪ್ರಯೋಜನ? ಏನ್ಲಿ ನೀವೇನೋ ಗೋಡೆ ಗೂಟ ಹೊಡ್ಕೊಂಡು ಆರಾಮಾಗಿ ಫೋಟೋಸ್ ಹೇಳ್ಬಿಟ್ಲಿ. ಇಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಾ ನಿಮಗೆ? ಎಲ್ಲರ ಮನೇಲೂ ನಾಮಕರಣ ನಡೀತಾ ಇದೆ, ಹುಟ್ಟುದಬ್ಬ ನಡೀತಾ ಇದೆ. ಅಲ್ಲಿ ಸಿಕ್ಕದವಳೆಲ್ಲ ಏನ್ರಿ ಲಂಗಮ್ಮ, ನಿಮ್ಮ ಮನೇಲಿ ಇಂಥ ಫಂಕ್ಷನ್ ಯಾವಾಗ ಅಂತ ಕೇಳ್ತಾಳಲ್ಲ. ನಾನು ಏನ್ ಹೇಳಿ? ನಮ್ಮ ಮನೇಲಿ ಒಂದು ಮಗು ಇರಲಿ, ಒಂದು ಕೋಟಿ ಮರಿನೂ ಹುಟ್ಲಿಲ್ವಲ್ಲಿ. ದುಲ್ಬಿನ ಹುಡುಕುದು ಸಿಗದೇ ಇರುವಂತಹ ಸೊಸೆನ ತಂದು ಬಿಟ್ರಲ್ಲ, ಇಲ್ಲಿ ಅನುಭವಿಸೋರು ಯಾರು? ನೀವು ಬಂದು ಸ್ವಲ್ಪ ಬುದ್ಧಿ ಹೇಳ್ಬಾರ್ದ? ಅಯ್ಯ, ನೀವೆಲ್ಲಿ ಹೇಳ್ತೀರಾ? ಹೋಗಿ ಹೋಗಿ ನಿಮ್ಗೆ ಹೇಳ್ತೀನಲ್ಲ, ಎಲ್ಲ ನನ್ನ ಕಲ್ಮ. ಚಂಪಕಮಲೆ, ನೆನ್ನೆ ಬಿಳಿ ಅನ್ನಕ್ಕೆ ಎಲ್ಲೋ ಕಲರ್ ಒಗ್ಗರಣೆ ಬಿಡ್ಬಿಟ್ಟು ಅದೆಷ್ಟು ಅದ್ಭುತವಾಗಿ ಚಿತ್ರಾನ್ನ ಮಾಡ್ತೀಯ ಅಂತ. ಚಿತ್ರಾನ್ನ ಮಾಡೋದನ್ನ ನಿನ್ನ ನೋಡಿ ಕಲಿಬೇಕು. ನಿಂದಾಯ್ತಾ ತಿಂಡಿ? ಇಲ್ಲ ಯಜಮಾನ್ರೆ, ಅತ್ತೆಯವ್ರ ನೆನೆಯಿಂದ ಏನು ತಿಂತಾ ಇಲ್ಲ. ತಟ್ಟೆಗೆ ಹಾಕೊಂಡ್ ಬರೋದು, ಟೇಬಲ್ ಮೇಲೆ ಇಡೋದು, ಆಮೇಲೆ ನಾಯಿಗೆ ಹಾಕೋದೇ ಆಗೋಗಿದೆ. ನೋಡೇ, ನೀನು ನಾಯಿಗೆ ಹಾಕಲೇಬೇಕು ಅಂತ ಇದ್ರ ಬೇರೆ ಯಾವ್ದನ್ನ ತಗೊಂಡೋಗಿ ಹಾಕೆ. ಅಲ್ಲ, ನಮ್ಮ ಮಾತೃಶ್ರೀ ಅವ್ರಿಗೆ ಎತ್ತಿಟ್ಟು ದಿನ ಯಾಕೆ ತಗೊಂಡೋಗಿ ನಾಯಿಗೆ ಹಾಕ್ತೀಯ? ಅವ್ರ ಪಾಲಿಂದ ಅವ್ರು ತಿಂತಿಲ್ವಲ್ಲ, ನಾನೇನ್ ಮಾಡ್ಲಿ? ಹೌದಾ? ನೋಡೆ ಚಂಪಾ, ವಯಸ್ಸಾದ್ಮೇಲೆ ಹಸಿವು, ನಿದ್ದೆ, ನೀರಡಿಕೆ ಏನು ಆಗೋದಿಲ್ಲ. ನಾಯಿಗೆ ಹಾಕಿ ಯಾಕೆ ವೇಸ್ಟ್ ಮಾಡ್ತೀಯ? ನಾನೇ ತಿಂತೀನಿ ಬಿಡು. ಎದ್ದಳ ಮೇಲೆ ಹಾಕೋ. ಮಾತೃಶ್ರೀ ರಂಗಮ್ಮಂದ್ರೆ ಯಾರು? ಈ ಮನೆ ಇರೀತಲೆ ಕಣೋ. ಯಾಕೆ ತಿಂಡಿ ತಿಂತ ಇಲ್ಲ, ಯಾಕೆ ಊಟ ಮಾಡ್ತಾ ಇಲ್ಲ ಅಂತ ವಿಚಾರಿಸೋದನ್ನ ಬಿಟ್ಟುಬಿಟ್ಟು ತಟ್ಟೆ ಮುಂದೆ ಹೊಟ್ಟೆ ಸೋರ್ಕೊಂಡ್ ಕೂತಿದ್ಯಲ್ಲ, ನಿನ್ನ ಡೊಳ್ಳು ಹೊಟ್ಟೆಗೆ ಸಿಡ್ಲು ಹೊಡಿಯ. ಅಭಿ, ಅತ್ತೆ ಈಟ್ ಮಾಡ್ಲಿಲ್ಲ ಅಂತ ನಾವು ಫೋರ್ಸ್ ಮಾಡಿ ಫೀಡ್ ಮಾಡಕ್ಕಾಗತ್ತಾ? ನಮಸ್ಕಾರ, ಸಮಾಜ ಸೇವಕಿ ಜಾರ್ಜ್ ಜಂಬಲ್ದಿನಿ ಅವ್ರಿಗೆ. ಅಲ್ಲ ಕಣ್ರೆ, ತಾವು ಚಿಕ್ಕ ಮಗುವಾಗಿದ್ದಾಗ ನಿಮ್ಮ ತಾಯಿ ನಿಮಗೆ ಬಲವಂತ ಮಾಡಿ ತುತ್ತು ತಿನ್ಸಿದಾರ ಇಲ್ವ? ಪುಟ್ಟ ಮಕ್ಕಳಿಗೆ ಬುದ್ಧಿ ಇರಲ್ಲ, ಹಾಗಾಗಿ ಬಲವಂತ ಮಾಡಿ ತಿನ್ಸಿರ್ತಾರೆ. ವಯಸ್ಸಾದವರು ಕೂಡ ಈ ಪುಟ್ಟ ಮಕ್ಕಳಿದ್ದ ಹಾಗೆ ನಾವು ತಿಂಡಿ ತಿನ್ನಲ್ಲ ಅಂತಾರೆ, ನಾವು ಊಟ ಮಾಡಲ್ಲ ಅಂತಾರೆ. ಹಾಗಂತ ಹೇಳ್ಬಿಟ್ಟು ಮಕ್ಕಳಾದ ನಾವು ಸುಮ್ಮೀರಕ್ಕಾಗತ್ತೇನೋ? ಬುದ್ಧಿವಾದ ಹೇಳಿ ಬಲವಂತ ಮಾಡಿ ತಿನ್ನಿಸ್ಬೇಕು. ಬುದ್ಧಿವಾದ ಹೇಳಂಗಿದ್ರೆ ನೀನೇ ಹೋಗೇಳ. ತಾಯಿ ಹಸ್ಕೊಂಡಿದ್ರು ಗದ್ಗಕ್ಕೆ ತಟ್ಟೆ ಮುಂದೆ ಕೂತ್ ಬಿಟ್ಟಿದ್ಯಲ್ಲ, ನೀನೆಂತ ಮಗನು? ನಿನ್ನ ಜನ್ಮಕ್ಕೆ ನಾಚಿಕೆ ಆಗೋದಿಲ್ವಾ? ಕೊಡಲ್ ತಟ್ಟನ. ರಂಗಮ್ಮ, ನಿನ್ನ ನನ್ನ ಮಗ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗ್ತಿದೆ. ನಿಜವಾಗ್ಲೂ ನೀನು ಗಂಡಸೇನಾ? ಅಲ್ಲ ರಂಗಮ್ಮ, ಕಂಪ್ನಿ ಮಾಲೀಕರಿಗೆ ತಮ್ಮ ಪ್ರಾಡಕ್ಟಿನ ಬಗ್ಗೆ ಅನುಮಾನ ಬಂದ್ಬಿಡ್ತು ಅಂದ್ರೆ ನಾವೆಲ್ಲಿಗೆ ಹೋಗೋಣ? ಅಲ್ಲ, ಮಾತ್ಗೂ ನೀನ್ ಹೇಳ್ತಿರ್ತೀಯ, ನೀನು ಗಂಡುಗಲಿ ವಂಶದ ಕಟ್ಟ ಕಡೆ ತುಂಡು ಕಣ ಅಂತ. ನೀನು ತುಂಡಲ್ಲ, ಬೆಂಡು ಅನ್ನೋದು ಇವತ್ತು ಗೊತ್ತಾಯ್ತು. ಯಾಕೆ ರಂಗಮ್ಮ ಈ ತರದ ಮುನಿಸು? ಮತ್ತಿನ್ನೇನು, ನಮ್ಮ ವಂಶದ ಹೆಸರು ಹೇಳೋದಕ್ಕೆ ಒಂದು ಮಗು ಬೇಡವೇನೋ, ಒಂದು ಪಿಳ್ಳೆ ಬೇಡವೇನೋ? ಊರು ಗೋಗೋ ಅನ್ನುತ್ತೆ, ಕಾಡ್ ಕಮ್ ಅನ್ನುತ್ತೆ. ಯಾವಾಗ ಸಾಯ್ತೀನೋ ಏನೋ, ಒಂದ್ ಮೊಮ್ಮಗುನ ಎತ್ಕೊಂಡು ಮುದ್ದಾಡ್ಬೇಕು ಅನ್ನೋ ಆಸೆ ಇಲ್ವೇನೋ? ನಿನ್ ತಂಗಿಗೆ ಮದುವೆ ಮಾಡಿದೆ, ಅವಳು ಬೆಟ್ಟದ ಮೇಲೆ ಮನೆ ಮಾಡೋವರೆಗೂ ಮಗು ಸುದ್ದಿ ಎಚ್ಚಬೇಡ ಅಂತ ಅಂದ್ಬಿಟ್ಲು. ಇನ್ನು ನೀನು ಶುದ್ಧ ನಾಲಾಯಕ. ಈ ಪ್ಯಾಂಟ್ ನ ತೆಗೆದು ಹಾಕಿ ಒಂದು ಲಂಗ ಸುತ್ತ. ರಂಗಮ್ಮ, ಈಗೇನು ನಿನಗೆ ಅರ್ಜೆಂಟ್ ಆಗಿ ಒಂದು ಮೊಮ್ಮಗು ಬೇಕು ತಾನೆ? ನೀನೇನು ಯೋಚನೆ ಮಾಡ್ಬೇಡ, ಇಷ್ಟರಲ್ಲೇ ನಾನು ವ್ಯವಸ್ಥೆ ಮಾಡ್ಬಿಡ್ತೀನಿ. ಇದ್ ಮಾತನ್ನ ನೀನ್ ಹೇಳೋದಲ್ಲ, ನೀನ್ ಹೆಂಡತಿ ಬಾಯಲ್ಲಿ ಹೇಳ್ಸು. ಅಲ್ಲ, ಅವ್ರ ಬಾಯಿಂದ ಹೇಳಿಸಿದ್ರೆ ನೀವು ಊಟ ಮಾಡಿರಿ. ಮೊದ್ಲು ಹೇಳ್ಸು, ಆಮೇಲೆ ನೋಡೋಣ. ರೇ ಸಮಾಜ ಸೇವಕಿ, ಬನ್ರಿ ಇಲ್ಲಿ. ವಾಟ್ ಅಭಿ, ಬ್ಯೂಟಿ ಪಾರ್ಲರ್ಗೆ ಹೋಗಕ್ಕೆ 3000 ಕೊಡ್ತೀರಾ? ಬ್ಯೂಟಿ ಪಾರ್ಲರ್ ಇಷ್ಟು ಬೆಂಕಿ ಇಕ್ಕ
ಇಲ್ಲಿ ನಮ್ಮ ಮಾತೃಶ್ರೀ ರಂಗಮ್ಮನವರು ಸಿಕ್ಕಾಪಟ್ಟೆ ಅಪ್ಸೆಟ್ ಆಗ್ಬಿಟ್ಟವ್ರೆ. ತಲೆ ಮೇಲೆ ತಲೆ ಬೀಳಿ, ಇನ್ನೊಂದು ವರ್ಷದೊಳಗಡೆ ಒಂದು ಮಗು ಕೊಡ್ತೀನಿ ಅಂತ ನಮ್ಮ ಅಮ್ಮನ ಹತ್ರ ಹೇಳ್ಬಿಡ್ರಿ. ನೋ ಯಾವ್ದೇ ಕಾರಣಕ್ಕೂ ನಾನು ಫಾಲ್ಸ್ ಪ್ರಾಮಿಸ್ ಮಾತ್ರ ಮಾಡಲ್ಲ. ಇಷ್ಟು ನಮ್ಗಾಗಲ್ಲ. ಚುನಾವಣೆ ಬಂದಾಗ ಮನೆಗೆ ಹೋಗಿ ಬಾಯಿಗೆ ಸಿಕ್ಕಂಗೆ ಭರವಸೆ ಕೊಡ್ತೀರಾ? ನಾವು ಮನೆಗೊಂದು ಮಗು ಕೊಟ್ಟು ಬಿಡ್ತೀವಿ, ಮನೆಗೊಂದು ಬೋರ್ ಹಾಕ್ಸ್ಬಿಡ್ತೀವಿ, ಮನೆಗೊಂದು ತಂದೆ ಕೊಡ್ತೀವಿ, ತಾಯಿ ಕೊಡ್ತೀವಿ, ತಾಳಿ ಕೊಡ್ತೀವಿ ಅಂತೀರಾ? ಅಂತದ್ರಲ್ಲಿ ಫ್ಯಾಮಿಲಿ ಮ್ಯಾಟರ್ ಕಂಡ್ರೆ ಸುಮ್ಮನೆ ಒಂದು ಮಗು ಕೊಡ್ತೀನಿ ಅಂತ ಹೇಳಿ ದೇವ್ರು ನೀನೆ ಯಾವನಿಗೆ ಗೊತ್ತು ಎರಡಾದ್ರೂ ಆಗ್ಬಿಡ್ಲಿ. ನಾನು ಎಲೆಕ್ಷನ್ ವಿಷಯದಲ್ಲಿ ಸುಳ್ಳು ಹೇಳ್ಬೋದು, ಆದ್ರೆ ಫ್ಯಾಮಿಲಿ ಮ್ಯಾಟರ್ಲಿ ನಾನ್ ಮಾತ್ರ ಸುಳ್ಳು ಹೇಳಲ್ಲ. ಒಂದ್ಸಲ ನಮ್ಮ ತಾಯಿನ ಕಂಡು ಬಿಟ್ಟು ನೋಡ್ರಿ, ಅವ್ರೆಲ್ಲ ಬಿಟ್ಟು ಕೂತ್ಬಿಟ್ಟವ್ರೆ. ಒಂದೇ ಒಂದು ಮಗು ಕೊಡ್ತೀನಿ ಅಂತ ಹೇಳ್ಬಿಡ್ರಿ. ನೋ, ಆ ಹೇಟ್ ಬೇಬೀಸ್ ನನಗೆ ಮಕ್ಳು ಕಂಡ್ರೆ ಆಗಲ್ಲ. ಲೇ ಮಗನೇ, ನಿನ್ ಕೈ ಸುಧಾರಿಸಕ್ ಆಗೋಲ್ಲ, ಬಿಟ್ಬಿಡ. ಏನು ಹೆಂಡ್ತಿನ ಆ ಕೈಲೇ ನಿನ್ಗೆಲ್ಲಿದ್ಯೋ ಈ ವಿಷಯ ಬಿಟ್ಬಿಡು ಒಂದೇ. ಅತ್ತೆ 2 ದಿವಸದಿಂದ ಏನೂ ತಿಂದಿಲ್ಲ, ಸಖತ್ತಾಗಿ ಒಗ್ಗರಣೆ ಹಾಕಿದೀನಿ, ತುಂಬಾ ಚೆನ್ನಾಗಿದೆ, ತಿನ್ಬಿಡಿ. ಮರ್ಯಾದೆ ಒಳಗ್ ತಗೊಂಡೋದ್ಲೇ ಸರಿ, ಇಲ್ಲ ಅಂದ್ರೆ ತಟ್ಟಲ್ಲಿ ಇರೋದನ್ನ ಇವ್ನಿಬ್ಬರು ತಲೆಗೆ ಸುರಿದು ಬಿಡ್ತೀನಿ. ಲೇ ಬೆಳ್ಳುಳ್ಳಿನಾಗ ನಾನು ಕಣ ಅದೆತ್ತಿದ್ರದು. ನಮ್ಮ ಮನೆ ಪರಿಸ್ಥಿತಿ ಏನಾಗಿದೆ ಗೊತ್ತಕಂದ? ಇಷ್ಟು ಮಾಡಪ್ಪ ನೀನು. ಹಾಂ ಹೀಂ ಹೂಂ ಥೂ ಮಂತ್ರಗಾಳಿ. ಗ್ರಹಗಳು ಸೆಟ್ ಆಗಬೇಕು, ದುಷ್ಟ ಗಾಳಿ ದೂರ ಆಗಬೇಕು. ಈ ಮನೆಯಲ್ಲಿ ಮಗುವಿನ ನಗು ಕೇಳಬೇಕು, ಕಲರವ ಕೇಳಬೇಕು. ಈ ಮನೆ ನಂದನವನವಾಗಬೇಕು. ಸೈಟೇ ಇರೋದ್ಮೇಲೆ ಬಿಲ್ಡಿಂಗ್ ಅಲ್ಲಪ್ಪ ಕಟ್ಟೋದು. ನಾನು ಅಂತಿಂತ ಮಂತ್ರವಾದಿ ಅಲ್ಲ. ನಾನು ಮಂತ್ರ ಹಾಕಿದ್ರೆ ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತೆ, ಈ ಮನೆಯಲ್ಲಿ ಮಕ್ಕಳಾಗತ್ತೆ. ಸಾಕ್ ನಿಲ್ಸಪ್ಪ ನೀನು ಪುಂಗಿನ. ಅನುಮಾನ ಪಟ್ರೆ ಫಲ ಇಲ್ಲ. ನಾನು ಮಂತ್ರ ಹಾಕಿದ್ರೆ ಸೂರ್ಯ ಚಂದ್ರ ಆಗ್ತಾನೆ, ಚಂದ್ರ ಸೂರ್ಯ ಆಗ್ತಾನೆ, ಕಾಳಿ ಬೋಳಿ ಆಗ್ತಾಳೆ, ಬೋಳಿ ಕಾಳಿ ಆಗ್ತಾಳೆ. ಅಯ್ಯ, ಕೊಚ್ಕೊಳ್ಳೋದನ್ನ ಬಿಟ್ಟು ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡು. ಈ ಮನೇಲಿ ಮಕ್ಕಳಾಗೋದು ತಡ ಆಗ್ತಾ ಇದೆಯಲ್ಲ, ಯಾಕೆ? 1 ನಿಮಿಷ. ಮಂತ್ರವಾದಿಗಳೇ, ಹಾಲು ಎಷ್ಟುದ್ದ ಎಷ್ಟಗಲ ಇದೆ ಅಂತ ಅಳಿತಾ ಇದ್ದೀರಾ? ಬಿಲ್ಡಿಂಗ್ ಪ್ಲಾನ್ ಇದೆ, ಕೊಡ್ಲಾ? ಮೂರ್ಖ, ಮುಚ್ಚು ಬಾಯಿ. ಈ ನಿನ್ನ ತಲಹರಟೆ ಮಾತುಗಳಿಂದಲೇ ನಿನಗಿನ್ನು ಮದುವೆ ಆಗದೆ ಬಲತ ಬೆಂಡೆಕಾಯಿ ಆಗಿರೋದು. ಈ ಮನೆಯಲ್ಲಿ ದೋಷ ಇದೆ, ಅದಕ್ಕೆ ಮಕ್ಕಳಾಗ್ತಾ ಇಲ್ಲ. ನನಗೊಂದು ಮದುವೆ ಮಾಡಿಸಿ, ದೋಷ ಪರಿಹಾರ ಮಾಡ್ಬಿಡ್ತೀನಿ. ಮೂರ್ಖ, ನಿನಗೆ ಮದುವೆ ಮಾಡಿಸೋದ್ರಿಂದ ಮಕ್ಕಳಾಗೋದಿಲ್ಲ. ನಾನು ಮಂತ್ರ ಹಾಕಬೇಕು, ಆಗ ಈ ಮನೆಯಲ್ಲಿ ಮಕ್ಕಳಾಗುತ್ತೆ. ಮಂತ್ರವಾದಿಗಳೇ, ದೋಷ ಪರಿಹಾರ ಆದ್ರೆ ಮಕ್ಳು ತನಕ್ತಾನೆ ಆಗುತ್ತಾ? ನಾನು ಮಂತ್ರ ಹಾಕಿದ್ರೆ ನೀವು ಬೇಡ ಬೇಡ ಅಂದ್ರೂ ಈ ಮನೆಯಲ್ಲಿ ಮಕ್ಕಳಾಗ್ತವೆ. ಮಂತ್ರ ಹಾಕಿದ ತಕ್ಷಣ ಮಕ್ಕಳಾಗ್ಬಿಡುತ್ತಾ? ನಾನು ಮಂತ್ರ ಹಾಕಿ ಪುತ್ರ ಕಾಮೇಷ್ಟಿ ಮೊಳೆಯನ್ನ ಈ ಮನೆ ಬಾಗಿಲಿಗೆ ಹೊಡೆದ್ರೆ ರಪ 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 ಅಂತ ಮಕ್ಕಳಾಗ್ತವೆ. ಈ ಮನೇಲಿರೋ ಹೆಂಗಸರು ಒಪ್ಪೋಷ್ಟೇ ಇಲ್ಲ, ಹಾಗೆ ಮಕ್ಕಳಾಗ್ಬಿಡುತ್ತಾ? ಯಾಕಾಗೋದಿಲ್ಲ? ನನಗೆ ಕಣ್ಣು ಕಟ್ಟು ಗೊತ್ತು, ಬಾಯಿ ಕಟ್ಟು ಗೊತ್ತು. ನಾನು ಮಕ್ಕಳಾಗೋ ತರ ಮಂತ್ರ ಹಾಕ್ತೀನಿ. ನನ್ನ ಮಗ ಹೇಳ್ತಿದ್ದ, ನೀವು ಫಾಲಿಂಗ್ ಹೋಗಿ ಅಲ್ಲಿರೋದೆಲ್ಲ ಶಾಸ್ತ್ರ ಹೇಳಿ. ನನ್ನಲ್ಲಿ ಆ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಸುಮ್ನೆ ಅವರು ನನ್ನನ್ನು ಕರ್ಸ್ಕೊಳ್ಳೋದಕ್ಕೆ ಅವ್ರಿಗೇನ್ ತಲೆ ಕೆಟ್ಟಿದ್ಯಾ? ನೋ, ನಾನು ಇದನ್ನೆಲ್ಲ ಬಿಲೀವ್ ಮಾಡಲ್ಲ. ನೋಡಿ, ನನ್ನ ಬಗ್ಗೆ ಆಗ್ಲಿ ನನ್ನ ಶಕ್ತಿಯ ಬಗ್ಗೆ ಆಗ್ಲಿ ಚಾಲೆಂಜ್ ಮಾಡಬೇಡಿ. ನೋಡ್ತಾ ಇರಿ, ಮುಂದಿನ ವರ್ಷ ಈ ಮನೆಯಲ್ಲಿ ಒಂದು ಮಗು ಹುಟ್ಟುತ್ತೆ. ಒಂದು ವೇಳೆ ಮಗು ಆಗದೇ ಇದ್ರೆ ಹಗ್ಗ ತಗೊಂಡ್ಬಂದು ಇದೇ ಫ್ಯಾನ್ಗೆ ನೇಣು ಹಾಕೊಂಡ್ಬಿಡ್ತೀನಿ. ಬೇಡಿಪ್ಪ, ಹಾಗೆ ಮಾತ್ರ ಮಾಡಬೇಡಿ. ಹೋದ ವರ್ಷ ಇದೇ ರೀತಿ 4ನೇ ಬೀದಿ ನಾಗಮ್ಮನಿಗೆ ನಾನು ಶಾಸ್ತ್ರ ಹೇಳಿದ್ದೆ. ಅವಳಿಗೆ 60 ವರ್ಷ, ಗಂಡ ಕೂಡ ಇಲ್ಲ. ನನಗ ಮಕ್ಕಳಾಗುತ್ತಾ ಅಂತ ನನ್ನ ಹತ್ರ ಚಾಲೆಂಜ್ ಮಾಡಿದ್ಲು. ಖಂಡಿತ ಮುಂದಿನ ವರ್ಷ ನಿನಗೆ ಮಗು ಆಗುತ್ತೆ ಅಂತ ನಾನು ಹೇಳಿದ್ದೆ. ಈಗ ಮಗು ಆಗಿದೆ. ಹೇಗಾಯ್ತು, ಎಲ್ಲಿಂದ ಆಯ್ತು, ಮಗುವಿನ ತಂದೆ ಯಾರು ಅಂತ ಗೊತ್ತಾಗದೆ ಅವಳು ಈಗಲೂ ಒದ್ದಾಡ್ತಾ ಇದ್ದಾಳೆ. ಮಂತ್ರವಾದಿಗಳೇ, ಆ ಅಪ್ಪನ ಹೆಸರೇನು? ಸ್ವಲ್ಪ ತೆಪ್ಪಗೆ ನಿಂತ್ಕೊಳ್ಳ. ಇವಳು ಹೇಳ್ತಾ ಇರೋದು ಇವಳ ಮಂತ್ರ ಶಕ್ತಿ ಅಷ್ಟೊಂದು ಪವರ್ಫುಲ್ ಅಂತ. ಹಾ, ರಾಮ್ ಹೇಂ ಥೂಂ ಮಂತ್ರಕಾಳಿ. ರಂಗಮ್ಮನವರೇ, ನೀವೇನು ಚಿಂತೆ ಮಾಡಬೇಡಿ. ಈ ವರ್ಷ ಈ ಮನೆಯಲ್ಲಿ ಒಂದು ಮಗು ಹುಟ್ಟುತ್ತೆ. ಗುರುಗಳೇ, ಮೊದಲು ಮಗು ಆಗೋದು ನನ್ನ ಸೊಸೆಗೋ ಮಗಳಿಗೋ? ಯಾರ ಕಿವಿಗೆ ಮಗುವಿನ ಅಳುವಿನ ಧ್ವನಿ ಕೇಳಿಸುತ್ತೋ, ಯಾರ ಕಣ್ಣಿಗೆ ಕನಸಲ್ಲಿ ಮಗು ಕಾಣಿಸುತ್ತೋ ಅವರಿಗೆ ಮೊದಲು ಮಗು ಆಗುತ್ತೆ.
ಏನು ಯಜಮಾನ್ರೆ, ಯಾರೋ ಬರ್ತಾರೆ ಮಂತ್ರ ಹಾಕ್ತಾರೆ ಹೋಗ್ತಾರೆ, ಇನ್ಯಾರೋ ಬರ್ತಾರೆ ಮಂತ್ರ ಹಾಕ್ತಾರೆ ಹೋಗ್ತಾರೆ. ಈ ಮನೆಯಲ್ಲಿ ಬರೀ ಇದೇ ಆಗೋಯ್ತು. ಆಗಾಗ ಅಡ್ಗೆ ಮನೆಗೆ ಬಂದ್ ಕೆನೆ ಕಾಫಿ ಕುಡ್ದಿದ್ರೆ ಇಷ್ಟೊತ್ತಿಗೆ ನೀವು ತಂದೆ ಆಗ್ತಿದ್ರಾ? ನೀನು ನನ್ನ ದಿಕ್ಕು ತಪ್ಪಿಸ್ಬೇಡ. ದಿಕ್ ತಪ್ಪಿಸ್ತಾ ಇಲ್ಲ, ದಿಕ್ಕು ಕರ್ಕೊಂಡ್ ಬರ್ತಾ ಇದೀನಿ. ನಿಮ್ ವಂಶದಲ್ಲಿ 5 ಜನನ್ ಕಟ್ಕೊಳ್ಳೋ ಅವಕಾಶ ಇದೆ ತಾನೆ. ನಾನು ಒಬ್ಳನ್ ಕಟ್ಕೊಂಡ್ರೆ ನಿಮ್ಗೇನ್ ಜಾಸ್ತಿ ಆಗ್ಬಿಡುತ್ತಾ? ಕಾಯ್ತಾ ಕಾಯ್ತಾ ನಾನು ಮುದುಕಿ ಆಗ್ಬಿಟ್ರೆ 4ನೇ ಬೀದಿ ನಾಗಮ್ಮಂಗ ಆಗಿದ್ ಕತೆ ನಾನು ಹಂಗೂ ಆಗುತ್ತೆ ಅಷ್ಟೇ. ಸ್ವಲ್ಪ ತಪ್ಪಾಗಿ ನಿಂತ್ಕೊಳ್ಳೆ. ಅಲ್ಲ ಹಬಿ, ಯಾವನು ಹೆಡ್ಲೆಸ್ ಮಂತ್ರವಾದಿ ಬರ್ತಾನೆ, ಏನೋ ಹೇಳ್ತಾನೆ, ಹಾಗನ್ ಮಾತ್ರಕ್ಕೆ ಮಕ್ಳಾಗ್ಬಿಡುತ್ತಾ? ಈ ತರ ಆಗಕ್ ಸಾಧ್ಯನೇ ಇಲ್ಲ. ಅಲ್ಲ, ಮಂತ್ರವಾದಿಗಳು ಹೇಳಿದ್ರಂದ ಮೇಲೆ ನಾವು ನಂಬಬೇಕಾಗತ್ತೆ. ಅಲ್ಲ ಕಂಡ್ರೆ ನಿಮ್ಗೆ ಕನ್ಸಲ್ಲಿ ಏನಾದ್ರು ಮಗು ಕಾಣಿಸ್ತಾ? ನೋ. ಅಲ್ಲ, ಮಗುಗಳ ಸೌಂಡ್ ಏನಾದ್ರು ಕೇಳಿಸ್ತೇನ್ರಿ? ನೋ. ಆದ್ರೆ ಹಬಿ, ನಾಯಿ ಬಗ್ಳು ಸೌಂಡ್ ಕೇಳಿಸ್ತು. ಪದ್ಮಜ, ನಾಳೆ ನಮ್ಮ ಮಹಿಳಾ ಸಂಘದ ಮೀಟಿಂಗ್ ನ 4 o'clock ಇಟ್ಕೊಂಡಿದ್ದೀನಿ. ಎಲ್ಲಾ ಮೆಂಬರ್ಸ್ಗೂ ತಿಳಿಸ್ಬಿಡಿ. ಓಕೆ, ಬಾಯ್, ಥ್ಯಾಂಕ್ ಯು, ಗುಡ್ ನೈಟ್. ಗುಡ್ ನೈಟ್ ಕಣ್ರಿ. ಅಭಿ, ನೀವ್ ಯಾವಾಗ್ರಿ ಇಲ್ಲಿಗೆ ಬಂದ್ರಿ? ಅದು ನಾನು ನಿಮಗೆ ಗುಡ್ ನೈಟ್ ಹೇಳೋದನ್ನ ಮರ್ತು ಬಿಟ್ಟಿದ್ದೆ. ಗುಡ್ ನೈಟ್ ಹೇಳೋಣ ಅಂತ ನಿಮ್ಮ ಹಿಂದೆನೆ ಬಂದೆ. ನೀವು ಗುಡ್ ನೈಟ್ ಹೇಳಿದ್ರಲ್ವಾ, ತುಂಬಾ ಥ್ಯಾಂಕ್ಸ್ ಕಣ್ರಿ, ಬರ್ತೀನಿ. ಹಲೋ, ಎಕ್ಸ್ಕ್ಯೂಸ್ ಮೀ, ನಾನ್ ಗುಡ್ ನೈಟ್ ಹೇಳಿದ್ದು ಪದ್ಮಜಗೆ, ನಿಮಗಲ್ಲ. ಸರಿ, ನಮ್ಗೊಂದ್ಸಲ ಗುಡ್ ನೈಟ್ ಹೇಳ್ರಿ. ಇಲ್ಲ, ನಾನ್ ಹೇಳಲ್ಲ. ಹಾಳಾಗೋಗ್ಲಿ, ನಾವು ಪಪ್ಪ ಆಗೋದು ಯಾವತ್ತು ಅಂತ ಹೇಳ್ಬಿಡ್ರಿ. ನಾನು ಅದನ್ನ ಇನ್ನು ಪೆಂಡಿಂಗ್ ಅಲ್ಲಿ ಇಟ್ಟಿದ್ದೀನಿ. ಅಲ್ಲ, ಇಂಥ ದಿವಸ ನೀವು ಪಪ್ಪ ಆಗ್ತೀರಂತ ಒಂದು ಡೇಟ್ ಕೊಟ್ಬಿಟ್ರೆ ನಾವು ನೈಟ್ ಡ್ರೆಸ್ ಹೊಲ್ಸ್ಕೊಂಡು ರೆಡಿ ಆಗಿದ್ದು ಬಿಡ್ತೀವಿ. ಅದಕ್ಕೆ ಪ್ಲೀಸ್ ವಿಲ್ ಯು? ದೇವ್ರು ನಿಮ್ಗೆ ಒಳ್ಳೇದು ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಡಿಸ್ಗಸ್ಟಿಂಗ್ ಪೀಪಲ್. ಚಂಪಾ, ಕಮ್ ಫಾಸ್ಟ್. ಏನ್ ಜಾತಿ ಅಕ್ಕ? ಅಕ್ಕ ಗಿಕ್ಕ ಅಂದ್ರೆ ಪಕ್ಕೆ ಮುರಿದ್ ಬಿಡ್ತೀನಿ. ಪಕ್ಕೆ ಮುರಿಯೋ ಮತ್ ಪಕ್ಕದಲ್ಲಿರ್ಲಿ. ಮೊದ್ಲು ನನ್ ಕರ್ದಿದ್ ಯಾಕೆ ಅಂತ ಹೇಳಿ. ನಿಮ್ಗೇನಾದ್ರೂ ಮಗು ಅಳೋ ಸೌಂಡ್ ಕೇಳಿಸ್ತಾ? ಇಲ್ವಲ್ಲ, ನಿಮಗ್ ಕೇಳಿಸ್ತಾ? ಇಲ್ಲಪ್ಪ. ಮತ್ತೆ ಕೇಳಿದ್ರಿ? ಅದು ಮಂತ್ರವಾದಿ ಹೇಳಿದ್ದು ನಿಜಾನ ಸುಳ್ಳು ಅಂತ ತಿಳ್ಕೊಬೇಕಾಗಿತ್ತು, ಹಾಗಾಗಿ ಆಸ್ಕ್ ಮಾಡ್ದೆ. ನೀನ್ ಹೋಗಿ ಹಾಸ್ಕೊಟ್ ಬಿದ್ಕೋ. ಹೋಗೆ. ನನಗ್ ಮಾತ್ರ ಕೇಳಿಸ್ತಾ ಇದೆಯಲ್ಲ. ಓ, ಭ್ರಮೆ ಇರ್ಬೇಕು. ಮೈ ಗಾಡ್, ಭ್ರಮೆ ಅನ್ಸುತ್ತೆ. ಅಲ್ಲಿ ಎಲ್ಲಿ ಅಲ್ಲಿ ಎಲ್ರಿ? ರೂಮಲ್ಲಿ ಮಗು ಇದೆ. ನನ್ನ ಪಾಡಿಗೆ ನಾನು ಇಲ್ಲಿ, ನಿಮ್ಮ ಪಾಡಿಗೆ ನೀವು ಅಲ್ಲಿ. ಆದ್ರೂ ರೂಮ್ ನಲ್ಲಿ ಮಗು ಅಂದ್ರೆ ಏನ್ರಿ ಅರ್ಥ? ನಡ್ರಿ ನೋಡೋಣ. ಯಶೋರೆ, ಅಲ್ಲಿ ಏನಿಲ್ಲ ಕಣ್ರಿ. ಅಯ್ಯೋ, ಮಿರರ್ ಕೆಳಗಡೆನೆ ಕುತ್ಕೊಂಡಿದೆ, ಸರಿಯಾಗಿ ನೋಡಿ. ನೀವೊಂದ್ಸಲ ಕಣ್ಬಿಟ್ಟು ನೋಡ್ರಿ, ಅಲ್ಲಿ ಏನು ಇಲ್ಲ. ಆಗ್ಲೇ ಇಲ್ಲೇ ಕೂತಿತ್ತು. ಜಾಜಿ ಬಂದಿದ್ದೀವಿ. ನೀವು ಹೇಳೋದನ್ನ ಕೇಳಿಸ್ಕೊತಾ ಇದ್ರೆ ಆ ಮಂತ್ರವಾದಿ ಹೇಳಿದ್ದೆಲ್ಲ ನಿಜ ಆಗ್ತಾ ಇದೆ ಅಂತ ನನ್ಗೆ ಯಾಕೆ ಅನಿಸ್ತಾ ಇದೆ ಕಣ್ರಿ. ಇವತ್ತು ನಿನಗೆ ಮಗು ಕಾಣಿಸಿದೆ ಅಂದ ಮೇಲೆ ಆ ಮಂತ್ರವಾದಿ ಮಂತ್ರದಿಂದ ನಿನಗೆ ಮಗು ಆಗೋದು ಗ್ಯಾರಂಟಿ. ಮಂತ್ರವಾದಿಗಳೇ, ನೀವು ಹೇಳಿದ್ದೆಲ್ಲ ನಿಜ ಆಗ್ತಿದೆ. ನಿಮಗೆ ಈ ವಿದ್ಯೆನ ಕಲಿಸ್ಕೊಟ್ಟವನು ಯಾರು? ಈ ವಿದ್ಯೆಯನ್ನು ನಾನು ನನ್ನ ತಾತನಿಂದ ಕಲಿತೆ. ಅವರು ಹೇಳಿದ್ದು ಸುಳ್ಳಾಗಿಲ್ಲ, ನಾನು ಹೇಳಿದ್ದು ಸುಳ್ಳಾಗಿಲ್ಲ. ಆದ್ರೂ ಈ ರೀತಿ ಪಕ್ಷಪಾತ ಮಾಡಬಾರ್ದು. ಈ ಮನೆಯಲ್ಲಿ ಜಾತಿಯವ್ರಿಗೆ ಮಾತ್ರ ಮಗು ಅಳೋ ಶಬ್ದ ಕೇಳಿಸ್ತಾ ಇದೆ, ನನಗ್ ಕೇಳಿಸ್ತಾನೆ ಇಲ್ಲ. ನಿನಗಿನ್ನೂ ಮದುವೆ ಆಗಿಲ್ಲ ತಾಯಿ. ನೀನು ಮದುವೆ ಆದ ಮೇಲೆ ಮಗು ಅಳುವಿನ ಶಬ್ದ ನಿನಗೂ ಕೇಳಿಸುತ್ತದೆ. ಆದ್ರೆ ನಾನು ನಮ್ಮ ಯಜಮಾನ್ರನ್ನ ಮನಸ್ಸಲ್ಲೇ ಮದುವೆ ಆಗ್ಬಿಟ್ಟಿದ್ದೀನಲ್ಲ. ಮನಸ್ಸಿನಲ್ಲೇ ಮಗು ಆಗಿದೆ ಅಂತ ತಿಳ್ಕೊಂಡ್ಬಿಡು. ಯಾವುದೇ ಕಾರಣಕ್ಕೂ ನಂಗೆ ಮಕ್ಳು ಆಗ್ಬಾರ್ದು. ಅದಕ್ಕೆ ಏನಾದ್ರೂ ಮಾಡ್ಬೇಕಲ್ಲ. ನಾಟಿ ವೈದ್ಯ ನಂಜಪ್ಪನ ಹತ್ರ ಔಷಧಿ ತರಿಸ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಎಸ್. ಪದ್ದು, ಪದ್ದು. ಹೇಳಿ ಜಾಜಿ ಅವ್ರೆ. ಈ ನಾಟಿ ವೈದ್ಯ ನಂಜಪ್ಪ ಎಲ್ಲಿ ಸಿಗ್ತಾನೋ? ಅವ್ನು ಸಾಯಂಕಾಲದತ್ತು ಕಳಾಸಿಪಾಳೆ ಮಾರ್ಕೆಟ್ ಹತ್ರ ಕೂತಿರ್ತಾನೆ. ವೆರಿ ಗುಡ್. ಇದನ್ನ ತಗೊಂಡು ಹೋಗಿ ಅವ್ನ್ ಕೊಡು, ಅವ್ನ್ಗೆಲ್ಲ ಅರ್ಥ ಆಗುತ್ತೆ. ಅವನೊಂದು ಔಷಧಿ ಕೊಡ್ತಾನೆ, ಅದನ್ನ ತಂದು ನನ್ ಕೈ ಕೊಡು. ಸುಮ್ನೆ ತಂದ್ಕೊಡಕ್ ಆಗುತ್ತಾ? ನಿನ್ ಯೋಗ್ಯತೆ ನನ್ ಗೊತ್ತಿಲ್ವಾ? ವೇಟ್, ಟೇಕ್ ದಿಸ್ ಅಂಡ್ ಗೋ. ಹಬಿ, ಹಬಿ, ಕಮ್ ಹಿಯರ್.
ನೀವೇ ನನ್ನನ್ನು ರೂಮ್ ಒಳಗಡೆ ಕರೆದ್ರಲ್ಲ ನಮ್ಗಂತೂ ಯಾಕ ಚಿಕ್ಕಿ ಖುಷಿ ಆಗೋಯ್ತು ಕಣ್ರಿ. ಅಭಿ ನನ್ಗೆ ಮಗು ಅಳೋ ಸೌಂಡ್ ಕೇಳಿಸ್ತಾ ಇದೆ, ನಿಮ್ಗೇನಾದ್ರು ಕೇಳಿಸ್ತಾ ಇದ್ಯಾ? ಏನ್ ಆಡೋ ಮಾತಿಗೊಂದು ಅರ್ಥ ಬಿಡ್ಬೇನ್ರಿ. ಅಲ್ಲ ನಾನು ಕೂಡ ನಿಮ್ ಪಕ್ಕದಲ್ಲಿ ಇದೇ ಬೆಡ್ರೂಮ್ ಅಲ್ಲಿ ಇದ್ದಿದ್ರೆ ಆ ಮಗು ಅಳೋ ಸೌಂಡ್ ನ ಕೇಳಿಸ್ಕೋಬೋದಿತ್ತೋ ಏನೋ. ರೀ ಒಳ್ಳೆ ಬೀದಿನ ಆಯ್ತಾರೆ ಮೆಟ್ಲೆ ಕೆಳಗಡೆ ಚಾಪೆ ಹಾಸ್ಕೊಂಡು ನನ್ನ ಪಾಡಿಗೆ ನಾನು ಮಲಗಿದೀನಿ ಕಣ್ರಿ. ಇನ್ನು ಯಾವ ಸೌಂಡ್ ಕೇಳಿಸುತ್ತೆ? ಒಂದ್ ಕೆಲಸ ಮಾಡ್ತೀನಿ ಕಣ್ರಿ. ಅಲ್ಲ ಇವತ್ತು ನನ್ನ ನಿದ್ದೆ ಹಾಳಾಗೋದು ಪರವಾಗಿಲ್ಲ ಕಣ್ರಿ. ಒಂಚೂರು ಜರ್ಕಳಿ ನಾನು ಇಲ್ಲೇ ಟೆಂಟ್ ಹಾಕೊಂಡ್ಬಿಡ್ತೀನಿ. ಅದು ಯಾವ ಮಗು ಅಳುತ್ತೆ ಅಂತ ನಾನು ನೋಡೇ ಬಿಡ್ತೀನಿ. ಡೋಂಟ್ ಟಾಕ್ ರಬಿಶ್, ನಿಮ್ಗೆ ಈ ರೂಮಲ್ಲಿ ಎಂಟ್ರಿ ಇಲ್ಲ. ಯಾಕಂದ್ರೆ ಆ ಮಂತ್ರವಾದಿ ಅಷ್ಟೆಲ್ಲ ಹೇಳಿ ಹೋದ್ಮೇಲೆ ಕೂಡ ನೀವು ಈ ತರ ಹಠ ಸಾಧಿಸ್ತಾ ಇದ್ರಿ ಅಂದ್ಮೇಲೆ ನಿಮ್ಗೆ ಏನ್ ಹೇಳ್ಬೇಕು ಅಂತ. ಅಭಿ ನಾನ್ ನಿಮ್ಗೆ ಎಷ್ಟು ಸಲ ಹೇಳಿಲ್ಲ ನನ್ ಡ್ರೀಮ್ ಫುಲ್ಫಿಲ್ ಆಗೋವರೆಗೂ ಮಕ್ಳು ಬೇಡ ಅಂತ. ಆದ್ರೆ ಏನ್ ಮಾಡುದು ಕಣ್ರಿ, ನಮ್ಮ ಮಾತೃಶ್ರೀ ರಂಗಮ್ಮ ಮೊಮ್ಮಗನ್ ನೋಡೇ ಸಾಯೋದು ಅಂತ ಹಠ ಹಿಡ್ಕೊಂಡು ಕೂತಿದ್ರು. ನಿಮ್ ಮದರ್ಗೆ ನೀವೇ ಸ್ವಲ್ಪ ಬುದ್ಧಿ ಹೇಳಿ. ಆಯ್ತು ಬಿಡಿ, ನಿಮ್ ಪಾಡಿ ನೀವು ಮಲ್ಕೊಳ್ಳಿ, ನಾನು ಬುದ್ಧಿ ಹೇಳ್ತೀನಿ. ಅಭಿ ನಿಮ್ಗೆ ಮಗು ಅಳೋ ಸೌಂಡ್ ಕೇಳಿಸ್ತಾ ಇದ್ಯಾ? ಎಲ್ರಿ ನನ್ಗೆ ಏನು ಕೇಳಿಸ್ತಾನೆ ಇಲ್ಲ. ನೀವು ಕೇಳಿಸ್ತಾ ಇಲ್ಲ, ಅದೇ ನನಗ್ ಮಾತ್ರ ಕೇಳಿಸ್ತಾ ಇದೆ, ಹೇಗೆ? ಜಾತಿ ಸಂಬಂಧಿ ನೀವ್ರೆ. ಅಲ್ಲ ಇವತ್ತು ಮಗು ಅಳೋ ಸೌಂಡ್ ನಿಮಗೆ ಕೇಳಿಸ್ತಾ ಇದೆ ಅಂದ್ಮೇಲೆ ನಾಳೆ ನಿಮ್ ಕನ್ಸಲ್ಲಿ ಮಗು ಕಾಣಿಸ್ಕೊಳ್ಳೋದು ಗ್ಯಾರಂಟಿ ಕಣ್ರಿ. ಇಷ್ಟೊತ್ತು ಎಲ್ಲಿ ಹಾಳಾಗೋಗಿದ್ಯೋ? ನಾಟ್ಯ ವೈದ್ಯ ನಂಜಪ್ಪನ ಹತ್ರ ಹೋಗಿದ್ದೆ. ಯಾಕೆ? ಈ ಪುಡಿ ತರೋದಿಕ್ಕೆ. ಏನ್ ಪುಡಿ? ಈ ಪುಡಿ ತಗೊಂಡ್ರೆ ತುಂಬಾ ದಿನ ಮಕ್ಕಳಾಗೋದಿಲ್ಲ. ಅಯ್ಯೋ ಮುಂದೆ ಮದ್ವೆ ಇಲ್ಲ ಮುಂಜೆ ಇಲ್ಲ, ನೀನ್ ಯಾಕೋ ಪುಡಿ ತಗೊಂಡೆ? ಈ ಪುಡಿ ನನಗಲ್ಲ, ಜಾಜಿ ಅವ್ರಿಗೆ. ಜಾಜಿ ಅವ್ರೆ, ಆ ನಂಜಪ್ಪ ಕೊಟ್ಪುಡಿನ ಈ ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿದೀನಿ. ಇದನ್ನ ಕುಡಿದ್ರೆ ಸಿಕ್ಕಾಪಟ್ಟೆ ದಿವಸ ಮಕ್ಕಳಾಗೋದಿಲ್ವಂತೆ. ಹೌದಾ? ಥ್ಯಾಂಕ್ ಯು ವೆರಿ ಮಚ್, ಯು ಕ್ಯಾನ್ ಗೋ ನೌ. ಮಂತ್ರವಾದಿಗಳೇ, ಈಗ ಅದ್ ಹೇಗ್ ಮಕ್ಕಳಾಗುತ್ತೆ? ಮಗನೇ, ಆ ಮಂತ್ರವಾದಿ ಹೇಳಿದ್ದು ನಿಜ ಆಯ್ತಲ್ಲೋ? ರಂಗಮ್ಮ ಸಿಕ್ಕಾಪಟ್ಟೆ ಪವರ್ಫುಲ್ ಮಂತ್ರವಾದಿ. ಅವ್ರು ಹೇಳಿದ ಬಹುಶಃ ಇಲ್ಲಿ ತನಕ ಸುಳ್ಳು ಹಾಗೆ ಇಲ್ಲ. ಅಭಿ ಕೈ ಹಿಡ್ಕೊಂಡು ವಾಕ್ ಮಾಡಿಸ್ತೀರಾ? ಸಪ್ತಪದಿ ತುಳಿಯುವಾಗ ನಿಮ್ ಕೈ ಹಿಡ್ಕೊಂಡಿದ್ದೆ ಕಣ್ರಿ. ಮತ್ತೊಂದು ಸಲ ನಿಮ್ಮನ್ನು ಕೈ ಹಿಡಿಬೇಕು ಅಂದ್ರೆ ಮಗನೇ ಹುಟ್ಟು ಬರ್ಬೇಕಾಯ್ತಿಲ್ಲ ರೀ. ಇದಕ್ಕಿಂತ ಸೌಭಾಗ್ಯ ಇಲ್ಲಿದೆ. ಕುಡಿ ಕೈಯ. ಏನು ಹೆಚ್ಚು ಮಾಡ್ರೆ, ನಂಗೆ ಯಾಕೋ ಇದು ಸರಿ ಕಾಣಿಸ್ತಿಲ್ಲ. ಅಭಿ ನಿಮ್ಗೆ ಕಾಮನ್ ಸೆನ್ಸ್ ಇಲ್ವಾ? ನನ್ನನ್ನ ನಿಧಾನವಾಗಿ ಕೂರ್ಸಿ. ಎಲ್ಲ ಹೊಸ ಯಾವ್ದು ಅಭ್ಯಾಸ ಇಲ್ಲ. ನೀವು ಹೇಳ್ಕೊಡ್ತಾ ಹೋಗಿ, ನಾನು ಕಲಿತಾ ಹೋಗ್ತೀನಿ. ಏನಾಯ್ತು? ಸಿಕ್ಕಾಪಟ್ಟೆ ಅನ್ಕಂಫರ್ಟಬಲ್ ಫೀಲ್ ಆಗ್ತದೆ. ಒಳಗಡೆ ಮಗು ಒದ್ದಂಗ. ಅಂತೂ ನಿಮ್ಮನ್ನು ಮರ್ಯಾದಕ್ಕೆ ಒಬ್ಬ ಬಂದಲ್ಲ, ನನಗಂತೂ ಚಿಕ್ಕಿ ಖುಷಿ ಆಗ್ತಾ ಇದೆ ಕಣ್ರಿ. ಅಭಿ ಆಕ್ಚುಲಿ ನನಗೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಈ ಖುಷಿ ನಿಮ್ ಜೀವನದಲ್ಲಿ ಯಾವತ್ತೋ ಬಂದಿರೋದು ಕಣ್ರಿ. ನೀವೇ ನಿಮ್ ಕೈಯಾರ ಎಲ್ಲ ಹಾಳು ಮಾಡ್ಕೊಂಡ್ಬಿಟ್ಟಿದ್ರಿ ಅಷ್ಟೇ. ಅಲ್ಲ ರೀ, ನೀವು ಅದೇನೋ ಮಗು ಬೇಡ ಅಂತ ಪುಡಿ ತಗೊಂಡ್ಬಂದ್ರಂತೆ. ಹ್ಞೂ ಅಭಿ, ಆ ಪುಡಿ ತಗೊಂಡೆ, ಆದ್ರೆ ಅದ್ಯಾಕೋ ವರ್ಕೌಟ್ ಆಗ್ಲಿಲ್ಲ. ಆ ಮಂತ್ರವಾದಿ ಸಿಕ್ಕಿದ್ದ ನನಗೆಲ್ಲ ಹೇಳ್ದ. ಆ ಪುಡಿನ ತಗೊಂಡಿದ್ದಾರೆ ಅಂದ್ಮೇಲೆ ಅವ್ರಿಗೆ ಸೈಡ್ ಎಫೆಕ್ಟ್ ಆಗೋದು ಗ್ಯಾರಂಟಿ ಅಂತ. ಏನಾಗುತ್ತಂತೆ? ಅದು ಒಂದು ಮಗು ಆಗೋ ಜಾಗದಲ್ಲಿ 3 ಮಕ್ಕಳು ಹುಟ್ಟುಬಿಡ್ತಾವಂತೆ. ಓ ಮೈ ಗಾಡ್, ನನಗೆ ಒಟ್ಟಿಗೆ 3 ಮಕ್ಕಳು ಹುಟ್ಟುತ್ತಂತ. ಅಯ್ಯೋ, ಕೆಲವ್ರಿಗೆಲ್ಲ 5 ಮಕ್ಕಳೇ ಹುಡ್ತಾವಂತೆ. 3 ಮಕ್ಕಳು ಯಾವ ಲೆಕ್ಕ? ಉಟ್ಕೊಳ್ಳಿ ಬಿಡ್ರೆ. ನನ್ಗೇನಾದ್ರೂ 3 ಮಕ್ಕಳು ಆಗ್ಬಿಟ್ರೆ ಬರೀ ಅದನ್ನ ನೋಡ್ಕೊಳ್ಳೋದೆಲ್ಲ ಟೈಮ್ ಹೊಟ್ಟೋಗುತ್ತೆ. ನಾನು ಸೋಷಿಯಲ್ ಸರ್ವಿಸ್ ಮಾಡೋದು ಯಾವಾಗ? ರೀ, ಈ ಮಕ್ಕಳು ಕುಂಡೆ ತೊಳೆಯೋದನ್ನೇ ಸಮಾಜ ಸೇವೆ ಅನ್ಕೊಂಬಿಡಿ. 1 2 3 ಏನಾಯ್ತ್ರಿ? 3 ಮಕ್ಕಳು. 3 ಮಕ್ಕಳು. ಒಂದು ಮಗನೂ ಇಲ್ಲ, ಇನ್ನು 3 ಮಕ್ಕಳು ಎಲ್ಲಿಂದ ಬರ್ತಾವ್ರಿ? ಇಲ್ಲ ಅಭಿ, ಇಲ್ಲೇ 3 ಮಕ್ಕಳು ಇವೆ. ಎಲ್ಲಿ ಕಂಡು ಬಿಟ್ಟು ನೋಡ್ರಿ. ಓ ಮೈ ಗಾಡ್, ಇಷ್ಟೊತ್ತು ನಾನು ಕಂಡಿದ್ದು ಡ್ರೀಮಾ? ಹೋಗ್ಲಿ ಬಿಡ್ರಿ, ಕನ್ಸಲ್ಲಾದ್ರೂ ನಾನು ತಂದೆ ಆದ್ನಲ್ಲ ಅಷ್ಟು ಸಾಕು. ಅಭಿ ಕಣ್ಣು ಮುಚ್ಚಿದ್ರೆ ಸಾಕು 3 ಮಕ್ಕಳು ಬರುತ್ತವೆ. ಒಂದು ಕೆಲಸ ಮಾಡೋಣ ಕಣ್ರಿ, ನಿಮ್ ಪಾಡಿ ನೀವು ಇಲ್ಲಿ ಮಲ್ಕೊಳ್ಳಿ, ನಾನು ಇಲ್ಲೇ ಇರ್ತೀನಿ. ಕನ್ಸಲ್ಲಿ ಮಕ್ಕಳಲ್ಲ ಯಾರು ಬರ್ದಿರೋ ಹಾಗೆ ನಾನು ನೋಡ್ಕೊತೀನಿ. ಅಭಿ ಒಂದ್ ಕೆಲಸ ಮಾಡಿ, ಬೆಳಗ್ಗೆವರೆಗೂ ಲೈಟ್ ಆಫ್ ಮಾಡ್ದೇನೆ ಡೋರ್ ಹತ್ರ ಚೇರ್ ಹಾಕೊಂಡು ಕೂತ್ಕೊಳ್ಳಿ. ಮಂತ್ರವಾದಿಗಳೇ, ನನ್ ಸೊಸೆಗೆ ಕೆಟ್ಟ ಕನಸು ಬೀಳ್ತಂತೆ. ಯಾವ ಕನಸು ಬೀಳ್ತಿದ್ಯಮ್ಮ? ನನಗೆ 3 ಮಕ್ಕಳಾದಾಗೆ ಕೆಟ್ಟ ಕನಸು ಬಿದ್ದಿತ್ತು. ನೋಡಿಮ್ಮ, ಆಗೋ ಸಮಯಕ್ಕೆ ಎಲ್ಲ ಆಗಬಿಡ್ಬೇಕು. ಅದನ್ನ ತಡೆ ಹಿಡಿದ್ರೆ ಹೀಗೆ ತೊಂದರೆ ಆಗತ್ತೆ. ಅದೇನು ಅಂತ ಸ್ವಲ್ಪ ಬಿಡಿಸಿ ಹೇಳಬಾರ್ದೆ? ನಿಮ್ಮ ಸೊಸೆ ತೆಪ್ಪಗಿದ್ದಿದ್ರೆ 1 ಮಗು ಆಗ್ತಿತ್ತು. ಅವರು ಮಗು ಬೇಡ ಅಂತ ಪುಡಿ ತಗೊಂಡಿದ್ದಕ್ಕೆ ಈಗ 1 ಬದಲು 3 ಮಕ್ಕಳಾಗ್ತಾ ಇದೆ. ಮಹಾತ್ಮ ಗಾಂಧಿಯ ಕೋತಿ ಮಲಿಗಳ ತರ ಕಾಣ್ತೇವ ಅಷ್ಟೇ. ಇದಕ್ಕೇನಾದ್ರೂ ಮಾಡಬಾರ್ದೆ?
3 ಮಗು ಬೇಡ ಅಂತ ಹೇಳಿದ್ರೆ ಹೇಳಿ, ಮಂತ್ರ ಹಾಕಿ 6 ಮಕ್ಕಳಾಗೋ ತರ ಮಾಡ್ಬಿಡ್ತೀನಿ. ಹಬಿ ಹಬಿ ಕಮ್ ಫಾಸ್ಟ್. ಹಬಿ, ನನ್ನ ನಿಮ್ಮ ಮಧ್ಯೆ ಈ ಮಂತ್ರವಾದಿ ಯಾಕೆ? ಈಗಿಂದೀಗ್ಲೇ ಇವನ್ನ ಮನೆಯಿಂದ ಆಚೆ ಸೆಂಡ್ ಮಾಡಿ. ಅಂದ್ರೆ ಮಂತ್ರವಾದಿಗಳ ಅವಶ್ಯಕತೆ ನಮಗಿಲ್ಲ ಅಂತ ಹೇಳ್ತಾ ಇದ್ರ? ಎಸ್ ಹಬಿ, ಈ ಮಂತ್ರವಾದಿ ಏನ್ ಹೇಳ್ತದೆ ನನ್ಗೆ ಗೊತ್ತಾ? 4ನೇ ಕ್ರಾಸ್ ಅಲ್ಲಿ ನಾಗಮ್ಮ ಅಂತಿದ್ದಾಳೆ, ಅವಳಿಗೆ 60 ವರ್ಷ, ಗಂಡ ಇಲ್ಲ. ಆಯಮ್ಮಂಗೆ ಈಯಪ್ಪ ಮಂತ್ರ ಹಾಕಿದ್ದಕ್ಕೆ ಮಗು ಆಯ್ತಂತೆ. ಅದೇ ತರ ಮಂತ್ರ ನನಗೂ ಹಾಕಿ ನನಗೂ ಮಗು ಆಗ್ಬಿಟ್ರೆ ಈ ಗಲಿಗಲಿ ವಂಶ. ಇಟ್ಸ್ ನಾಟ್ ಗಲಿಗಲಿ, ಇಟ್ಸ್ ಗಂಡಿಗಲಿ. ಅದೇ ಆ ವಂಶದ ಮಾನ ಮರ್ಯಾದೆ ಹಾಳಾಗಿ ಹೋಗಲ್ವಾ? ಅಂದ್ರೆ ತಾವೀಗ ಸಹಜವಾಗೇ ಮಗುನ ಪಡ್ಕೋಬೇಕು ಅಂತ ಆಸೆ ಪಡ್ತಾ ಇದ್ರ? ಎಸ್ ಹಬಿ, ಆಕ್ಚುಲಿ ನನ್ಗೆ ನಮ್ಮ ಮಗು ನಿಮ್ ಥರನೇ ಹುಟ್ಬೇಕು ಅಂತ ಆಸೆ. ನಿಮ್ಗಿಂತ ಜಾಸ್ತಿ ತರಲೆ ಆಗಿರ್ಬೇಕು. ಅಂದ್ರೆ ನಿಮಗೀಗ ಎಲ್ಲದಕ್ಕೂ ಒಪ್ಪಿಗೆ ಇದೆ ಅಂತ ಆಯ್ತು. ಎಸ್ ಹಬಿ, ಮೊದಲಿನ ಆಚೆ ಸೆಂಡ್ ಮಾಡಿ. ಅದು ಮಂತ್ರವಾದಿಗಳೇ, ತಾವಿನ್ನ ಹೊರಡಬಹುದು ಅಂತ ಕಾಣಿಸುತ್ತೆ. ಅಂದ್ರೆ ಈಗ ನನ್ನ ಅವಶ್ಯಕತೆ ನಿನಗಿಲ್ವಾ? ಅಲ್ಲ, ಸದ್ಯದ ಮಟ್ಟಿಗಿಲ್ಲ, ತಾವಿನ್ನ ಹೊರಡಿ. ಸ್ವಲ್ಪ ಯೋಚನೆ ಮಾಡು. ನಿನ್ನ ಸಂಸಾರನ ತೊಟ್ಲು ಕಟ್ಟೋ ಲೆವೆಲ್ ತಗೊಂಬಂದಿದ್ದು ನಾನು. ಅಲ್ಲ, ನೀವೀಗ ತೊಟ್ಲು ಕಟ್ಟಿದ್ದಾಯ್ತು ತಾನೆ, ಅದರಲ್ಲಿ ನಮ್ಮ ಮಗುನ ಹಾಕೋತೀವಿ, ನಾವೇ ತೂಕೋತೀವಿ. ಇನ್ನು ತಾವಿನ ಹೊರಡಿ. ಮತ್ತೆ ಮತ್ತೆ ಹೆಂಡತಿ ಮಾತಿಗೆ ಯಾಮಾರ್ಬೇಡ, ಇದರಿಂದ ಮುಂದೆ ನಿನಗೆ ಕಾದಿದೆ. ಅದು ಬೆಕ್ಕಾತ್ ಬರ್ಲಿ, ನಾನು ನೋಡ್ಕೋತೀನಿ. ಎತ್ತೋಗಲೇ. ಅರೇ ಚಾಚಂಬಲ್ತೀನಿ, ಹೇಳ್ರಿ ಅದು ಎಲ್ಲಿಗೆ ಹೋಗೋಣ, ಯಾವಾಗ ಹೋಗೋಣ ಅಂತ ಹೇಳ್ಬಿಟ್ರೆ ನಾನು ಬಟ್ಟೆ ಬರಿ ಎಲ್ಲ ಪ್ಯಾಕ್ ಮಾಡ್ಬಿಡ್ತೀನಿ. ಹಬಿ, ನೀವ್ ಎಲ್ಲಿ ಹೇಳ್ತೀರೋ ಅಲ್ಲಿಗೆ ನಾ ಬರ್ತೀನಿ. ಈಗ ನೋಡಿ, ಅಲ್ಲಿ ಇಲ್ಲಿ ಹೋದ್ರೆ ಸಮಯನೂ ಎಷ್ಟು, ದುಡ್ಡು ಎಷ್ಟು. ಅದಕ್ಕೆ ನೆಟ್ಗೆ ನಂದಿ ಬೆಟ್ಟಕ್ಕೆ ಹೋಗ್ಬಿಡೋಣ, ಬರೀ 1 hour ಜರ್ನಿ. ಎಸ್ ಹಬಿ. ಹಬಿ, ಆದ್ರೆ ಒಂದು ಸಣ್ಣ ಪ್ರಾಬ್ಲಮ್. ಸತ್ತೋಗಿದ್ದೀನಾ? ನಿಮ್ಮ ಪಾಲಿಗೆ ನಾನು ಏನಾದ್ರು ಸತ್ತೋಗಿದ್ದೀನಾ? ಅದು ಏನು ಅಂತ ಹೇಳಿ ನಾನೇ ಮುಂದೆ ನಿಂತಿದ್ದು ಬಗೆಹರಿಸ್ಬಿಡ್ತೀನಿ. ಹಬಿ, ಈ ಸಲ ಬೈ ಎಲೆಕ್ಷನ್ ನಡೀತಾ ಇದೆಯಲ್ಲ, ಆ ಎಲೆಕ್ಷನ್ ಅಲ್ಲಿ ನಾನು ಕಂಟೆಸ್ಟ್ ಮಾಡ್ಬೇಕು ಅಂತಿದ್ದೀನಿ. ಅದ್ರಲ್ಲಿ ನಾನು ಏನಾದ್ರು ಗೆದ್ರೆ ನೆಕ್ಸ್ಟ್ ಡೇನೆ ನಂದಿ ಬೆಟ್ಟ.